ಹಾಯ್ ಹಲೋ ನಮಸ್ಕಾರ. ಇಲ್ಲಿವರೆಗೂ ನಾವು ಪರ್ಸೆಂಟೇಜಸಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇರೋ ಕ್ವಶನ್ಸ್ ಕೂಡ ನೋಡಿದ್ವಿ. ಲಾಸ್ಟ್ ವಿಡಿಯೋಲಿ ನಾವು ಇಷ್ಟು ಪರ್ಸೆಂಟೇಜ್ ಇಷ್ಟಾದರೆ ಮತ್ತು ಅದೇ ಕನ್ಸಂಪ್ಷನ್ಗೆ ಕಮ್ಮಿ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಈ ಥರ ಕ್ವಶನ್ಸ್ ನೋಡಿದ್ವಿ. ಅಂದರೆ ಈಗ ಪ್ರೈಸ್ ಆಫ್ ಎ ಶುಗರ್ 40% ಇನ್ಕ್ರೀಸ್ ಆದರೆ ಅವ್ರ ಕನ್ಸಂಪ್ಷನ್ ಎಷ್ಟು ಕಮ್ಮಿ ಆಗಬೇಕು ಅಂತಂದರೆ 100ಇಂದ 40 ಆಯಿತು. 40ಇಂದ ಮತ್ತೆ ಎಷ್ಟು ಕಮ್ಮಿ ಆಗಬೇಕಂದ್ರೆ 40/140 ಹಾಕೊಂಡ್ವಿ. 2/7 ಅಂತ ಅಂದರೆ 28.57 ಈ ಥರ ಕ್ವಶನ್ಸ್ ಮಾಡಿದ್ವಿ. ಇದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ನಮಗೆ ಬೇರೆ ಥರ ಕ್ವಶನ್ಸ್ ಇರುತ್ತೆ, ಬೇರೆ ಇನ್ನೊಂದಷ್ಟು ಮೆಥಡ್ಸ್ ಇರುತ್ತೆ. ಮೆಥಡ್ಸ್ ಅಂತ ಅಂದರೆ ಇನ್ನೊಂದಷ್ಟು ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ನಿಮಗೆ ಇನ್ ಕೇಸ್ ಈ 4 ಬರೀ ಲಾಸ್ಟ್ 3-4 ವೀಡಿಯೋಸ್ ಮಾತ್ರ ನೋಡಿ ಪರ್ಸೆಂಟೇಜಸಲ್ಲಿ ನೀವೇನಾದ್ರು ಸಾಲ್ವ್ ಮಾಡೋಕ್ಕೋರೆ ಖಂಡಿತ ನಿಮಗೆ 70-80% ಅಂತೂ ಸಾಲ್ವ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ವಿಡಿಯೋ ಮ್ಯಾಥ್ಸ್ ಅನ್ನೋದು ಜಸ್ಟ್ 1 ವೀಡಿಯೋ 2 ವೀಡಿಯೋ ನೋಡಿದ ತಕ್ಷಣ ಖಂಡಿತ ಬರಲ್ಲ. ನಿಮಗೆ 1-2 ಸಲ ಮಿನಿಮಮ್ ಆದರೂ ನೋಡಲೇಬೇಕು. ಅದಾದಮೇಲೆ ನಿಮಗೆ ಆ ಕ್ವಶನ್ನ ಈ ಚಾಪ್ಟ್ರಲ್ಲಿ ಈ ಕ್ವಶನ್ ಬರ್ತಿದೆ, ಈ ಕ್ವಶನ್ ಹಿಂಗೆ ಮಾಡಬೇಕು ಅನ್ನೋದು ಫಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಮ್ಯಾಥ್ಸ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಬರೋದು. ಸೊ ದಯವಿಟ್ಟು 1-2-3 ಸಲ ನೋಡಿ. ಸೊ ಈ ವಿಡಿಯೋಸ್ ಎಲ್ಲ ಒಂದು ಸಲ ನೋಡಿದ ತಕ್ಷಣ ಹೋಗಿ ಸಾಲ್ವ್ ಮಾಡೋಕ್ಕೋರೆ ನಿಮಗೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ. ಮೇ ಬಿ ಒಂದು ಸಮಯ ನಿಮ್ಗೆ 10 ನಿಮಿಷ 15 ನಿಮಿಷ ತೊಗೊಬೋದು. ಬಟ್ ನಿಮ್ಮ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಈಸಿಯಾಗಿ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಇವಾಗ ಒಂದು ಕ್ವಶನ್ ಹಂಗೆ ಹೇಳ್ತೀನಿ, ಲಾಸ್ಟ್ ವೀಡಿಯೋಲಿ ಏನು ಮಾಡಿದ್ರು ಅದೇ ಥರನೇ. ಇದು ಪ್ರೀವಿಯಸ್ ಇಯರ್ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಇದು ವಿತೌಟ್ ಪೆನ್ನು ಪೇಪರ್ ಮಾಡಿ. ಈಗ ಇಫ್ ಪ್ರದೀಪ್ ವೆಯ್ಟ್ ಈಸ್ 30% ಲೆಸ್ ದೆನ್ ರೋಹಿತ್, ದೆನ್ ರೋಹಿತ್ ವೆಯ್ಟ್ ಈಸ್ ಹೌ ಮಚ್ ಮೋರ್ ದೆನ್ ಪ್ರದೀಪ್ ಅಂತ ಕೇಳಿದ್ದಾರೆ. ಏನು ಮಾಡ್ತೀರಾ? 30% ಲೆಸ್ ಅಂತೆ ಅಂದರೆ ಏನು ಮಾಡ್ತೀರಾ ನೀವು? ಅಂದರೆ ನಮ್ಮ ಆನ್ಸರ್ ಏನಾಗಿರುತ್ತೆ ಇಲ್ಲಿ? 30/70 ಮುಗೀತಲ್ವಾ? 3/7 ಅಂದರೆ ಏನು ನಮಗೆ ಗೊತ್ತು, 42.85%. ಓಕೆನಾ? ಈಗ ಒಂದೊಂದೇ ಕ್ವಶನ್, ಇನ್ನೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಆಗಲಿ, ಇನ್ನೊಂದಷ್ಟು ಕೆಲವೊಂದು ಕ್ವಶನ್ಸ್ ಇದ್ದಾವೆ, ಅದು ಒಂದೊಂದಾಗಿ ಮಾಡೋಣ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಫಸ್ಟ್ ಕ್ವಶನ್ ಬರ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಏನು ಕ್ವಶನ್ ಬರೀತಾ ಇದ್ದೀನಿ ಅಂತ ಅಂದರೆ ಬರೀಬೇಕಾದ್ರೆ ನೀವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಟೈಮ್ ವೇಸ್ಟ್ ಅಂತ ನನಗೂ ಗೊತ್ತು. ಬಟ್ ನಿಮಗೆ ಈ ಥರ ಮಾಡಿದ್ರೆ ನಿಮಗೆ ಆ ಕ್ಯಾಲ್ಕುಲೇಟ್ ಮಾಡೋದು ಬೇಗ ಅರ್ಥ ಆಗುತ್ತೆ. ಇನ್ನು ಮೈಂಡಲ್ಲಿ ನಿಮಗೆ ಬೇಗ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ಈಗ ಫಸ್ಟ್ ಕ್ವಶನ್ನು, ಪ್ರೆಸೆಂಟ್ ಪಾಪ್ಯುಲೇಷನ್. ಕ್ವಶನ್ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ, ಪ್ರೆಸೆಂಟ್ ಪಾಪ್ಯುಲೇಷನ್ ಆಫ್ ಎ ಟೌನ್ ಈಸ್ 62,500 ಡ್ಯೂ ಟು ಮೈಗ್ರೇಷನ್ ಅಂದರೆ ಗೊತ್ತಲ್ಲ, ಬೇರೆ ಜಾಗಕ್ಕೆ ಹೋಗೋದು. ಟು ಬಿಗ್ ಸಿಟೀಸ್ ಇಟ್ ಡಿಕ್ರೀಸಸ್ every year by 4%. Find the population of town after 2 years. ನಾವು ಈ ಥರ ಮೆಥಡ್ಸ್ ಆಲ್ರೆಡಿ ಲಾಸ್ಟ್ ವೀಡಿಯೋದೇ ಕಲ್ತ್ಕೊಂಡಿದ್ದೀವಿ. ಅಂತಂದರೆ 2 years ಅಂತ ಕೊಟ್ಟಾಗ ನಾವು 4+4 ಮೈನಸ್ ಡಿಕ್ರೀಸ್ ಆಗ್ತಿರೋದ್ರಿಂದ -0.16 ಅಂತ ತಗೊಂಡ್ರೆ ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 7.84% ಬರುತ್ತೆ ಆಫ್ 62,500. ಆ ಥರನೂ ಮಾಡ್ಬೋದು. ಬಟ್ ಅದು ಪಾಯಿಂಟ್ಸಲ್ಲಿ ಬರುತ್ತೆ, ಮತ್ತು ನಿಮ್ಗೆ ಇನ್ ಕೇಸ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಂಡ್ರೆ, ಈಗ ಆಲ್ರೆಡಿ ಅವ್ರು ಇನಿಷಿಯಲ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಕೊಟ್ಟಿರೋದು ಹೆಂಗೆ ತೊಗೊಂಡಿದ್ದಾರೆ ಹಂಗೆ ತೊಗೊಂಡು ಮಾಡೋಣ. ಈಗ 62,500 ಈಗ ಪ್ರೆಸೆಂಟ್ ಇದರಲ್ಲಿ ನೆಕ್ಸ್ಟ್ ಇಯರ್ ಅಂದರೆ ಫಸ್ಟ್ ಇಯರು ಎಷ್ಟು ಕಮ್ಮಿ ಆಗುತ್ತಂತೆ? -4% ಕಮ್ಮಿ ಆಗುತ್ತಂತೆ. 4% ಆಫ್ 62,500. 1% ಆಫ್ 62,500 ಎಷ್ಟು? 1 ಅಂದರೆ ಇಲ್ಲಿ ಬರುತ್ತೆ, 10 ಅಂದರೆ ಇಲ್ಲಿ ಬರುತ್ತೆ. 1 ಅಂದರೆ 625, 1% ಅಂದರೆ 625, 2% ಅಂದರೆ 1,250. 1,250ನ ಡಬಲ್ ಮಾಡಿದ್ರೆ 2,500. ಸೊ 4% ಅಂದರೆ 2,500 ಕಮ್ಮಿ ಆಗುತ್ತೆ ಫಸ್ಟ್ ಇಯರ್. ಸೊ ಇದು ಎಷ್ಟಾಯಿತು? 60,000 ಆಯಿತು. ಅದೇ ನೆಕ್ಸ್ಟ್ ಮತ್ತೆ 4% ಆಫ್ 60,000 ಎಷ್ಟಾಗುತ್ತೆ? 1% ಆಫ್ 60,000 ಎಷ್ಟು? 600. 4% 2,400. ಸೊ 2,400 ಬರ್ಕೊಂಡ್ರೆ ನಮಗೆ ಇಲ್ಲಿ ಎಷ್ಟಾಗುತ್ತೆ ಅಂತಂದರೆ 57,600 ಆಗುತ್ತೆ. ಸೊ ನಮ್ಮ ಆನ್ಸರು 57,600. ವೆರಿ ಸಿಂಪಲ್ ಅಲ್ವಾ? ಅರ್ಥ ಆಗ್ತಿದೆ ತಾನೇ?
ಇವಾಗ ಸೆಕೆಂಡ್ ಕ್ವಶನು, ನಿಮ್ಮ ಬುಕ್ಕಲ್ಲಿ ಕೂಡ ನೀವು ಕ್ವಶನ್ ಬರ್ಕೊಳ್ಳಿ ದಯವಿಟ್ಟು. ಮ್ಯಾಥ್ಸ್ ಅಂತ ಸುಮ್ಮನೆ ಬಂದ್ಬಿಡಲ್ಲ, ನೀವು ಮತ್ತೆ ಯಾವಾಗಾದ್ರು ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೀವು ಹೆಂಗೆ ಮಾಡಿದ್ದೀರಾ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜಸ್ಟ್ ಬುಕ್ ಇಟ್ಕೊಂಡು ಸಾಲ್ವ್ ಮಾತ್ರ ಟ್ರೈ ಮಾಡೋಕ್ಕೆ ಕೂತ್ಕೊಂಬೇಡಿ. ಆ ಬುಕ್ಕಲ್ಲಿ ಏನಾದ್ರು ಒಂದು ಬುಕ್ ಇಟ್ಕೊಂಡು ಆ ಬುಕ್ಕಲ್ಲಿ ದಯವಿಟ್ಟು ಬರ್ಕೊಳ್ಳಿ. ಅದಾದಮೇಲೆ ಸೊಲ್ಯೂಷನ್ ಮಾಡಿದಾಗ ನಿಮ್ಮ ವೇಯಲ್ಲಿ ನಿಮಗೆ ಅರ್ಥ ಆಗೋ ಥರ ಅದು ಕೂಡ ಆ ಸೊಲ್ಯೂಷನ್ನ ಬರ್ಕೊಳ್ಳಿ. ಆಮೇಲೆ ಫ್ಯೂಚರಲ್ಲಿ ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅರ್ಥ ಆಗಿಲ್ಲ ಅಂದಾಗ ಮತ್ತೆ ಆ ಕ್ವಶನ್ಗೆ ಬಂದು ನೋಡ್ಕೊಬೋದು. ಓಕೆನಾ? ಈಗ ಸೆಕೆಂಡ್ ಕ್ವಶನ್, ಎ ಸ್ಟೂಡೆಂಟ್ ಹ್ಯಾಸ್ ಟು ಸ್ಕೋರ್ 33% ಮಾರ್ಕ್ಸ್ ಟು ಪಾಸ್. ಈ ಗಾಟ್ 90 ಬಟ್ ಫೇಲ್ಡ್ ಬೈ 9 ಮಾರ್ಕ್ಸ್ ಅಂತೆ. ಎಷ್ಟು ಈಸಿ ಅಂತ ಅಂದರೆ ಜಸ್ಟ್ ಮೈಂಡೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು 5 ಸೆಕೆಂಡ್ಗೆ ಟಿಕ್ ಹಾಕ್ಬಿಡ್ಬೋದು. ಆದರೂ ಒಂದು ಸಲ ಮಾಡೋಣ. ಎ ಸ್ಟೂಡೆಂಟ್ ಹ್ಯಾಸ್ ಟು ಸ್ಕೋರ್ 33% ಮಾರ್ಕ್ಸ್. ಎ ಸ್ಟೂಡೆಂಟ್ ಹ್ಯಾಸ್ ಟು ಸ್ಕೋರ್ 33% ಮಾರ್ಕ್ಸ್ ಟು ಪಾಸ್. ಬರ್ಕೊಳ್ಳಿ ದಯವಿಟ್ಟು. ಪಾಸ್. he got 90 ಅಂದರೆ ಇಲ್ಲಿ ಮಾರ್ಕ್ಸ್. he got 90 ಮಾರ್ಕ್ಸ್ ಬಟ್ ಫೇಲ್ಡ್ ಬೈ 9 ಮಾರ್ಕ್ಸ್. ಫೈಂಡ್ ಮ್ಯಾಕ್ಸ್ ಮಾರ್ಕ್ಸ್ ಅಂದರೆ ಫೈಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳ್ತಿದ್ದಾರೆ. ಕ್ವಶನ್ ಏನು ಅಂತ ಅಂದರೆ, ಎ ಸ್ಟೂಡೆಂಟ್ ಹ್ಯಾಸ್ ಟು ಸ್ಕೋರ್ 33% ಮಾರ್ಕ್ಸ್ ಟು ಪಾಸ್. ಸ್ಟೂಡೆಂಟು 33% ಮಾರ್ಕ್ಸ್ ತೆಗೆದ್ರೆ ಪಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆದರೆ ಅವನು ತಗೊಂಡಿರೋದು 90. ಪಾಸ್ ಮಾರ್ಕ್ಸ್ಗೆ ಎಷ್ಟು ಕಮ್ಮಿ ಬಂದಿದೆ ಅಂತ ಅಂದರೆ 9 ಮಾರ್ಕ್ಸ್ ಅಂತೆ. ಸೊ ಆನ್ಸರ್ ಅಲ್ಲೇ ಇದೆ, ಕ್ವಶನಲ್ಲೇ ಆನ್ಸರ್ ಇದೆ. ಈಗ ನೋಡಿ, ಇವಾಗ ಪಾಸ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ? 33% ತೊಗೊಂಡ್ರೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಲ್ವಾ? ಅವನಿಗೆ ಬಂದಿರೋದು ಪಾಸ್ ಮಾರ್ಕ್ಸ್ ಎಷ್ಟು ಅಂದರೆ ಅವನಿಗೆ ಬಂದಿರೋದು ಎಷ್ಟು ಈಗ 90. ಅರೆ ಪಾಸ್ ಮಾರ್ಕ್ಸ್ ಎಷ್ಟು ಆಗಬೇಕಿತ್ತು? 33% ಅಂತ ಅಂದರೆ ಅವನು ಇನ್ನೂ 9% ಪಾಸ್ ಮಾರ್ಕ್ಸ್ಗೂ ಕಮ್ಮಿ ತೆಗೆದಿದ್ದಾನೆ ಅಂತಂದರೆ 9 ಮಾರ್ಕ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಪಾಸ್ ಮಾರ್ಕ್ಸ್ ಆಗುತ್ತಲ್ವ. ಸೊ ಅವ್ನು ಎಷ್ಟು ಮಾರ್ಕ್ಸ್ ಬರಬೇಕಿತ್ತು? ಅವ್ನಿಗೆ ಟೋಟಲ್ 99 ಬರಬೇಕಿತ್ತು. ಸೊ 99 ಬಂದಿದ್ರೆ ಅವ್ನು ಪಾಸ್ ಆಗ್ತಿದ್ದ. ಇವಾಗ ಏನು ಕೊಟ್ಟಿದ್ದಾರೆ? 33% ಮಾರ್ಕ್ಸು 99 ಆದರೆ ನಾವು ಆಬ್ವಿಯಸ್ಲಿ ಮುಂಚೆ ಎಲ್ಲ ಹೆಂಗೆ ಮಾಡೋದು? ಸೇಮ್ ಅದೇ ಥರ ಇದೇ ಈ ಈಕ್ವೇಷನ್ಗೆ ಬಂದರೆ ನಮ್ಗೆ ಆನ್ಸರ್ ಬಂದಂಗೆ 100 ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಇಂಟು 3 ಇದೆ, ಇದು ಇಂಟು 3 ಇದೆ, ನಮ್ಮ ಆನ್ಸರು 300 ಆಗುತ್ತೆ. ವೆರಿ ಸಿಂಪಲ್. ಸೊ ಇದೇ ಕ್ವಶನ್ನ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಏನೋ ಕೊಡ್ತಾರೆ ಕೆಲವೊಂದು ಸಲ. ಆ ಥರ ಕ್ವಶನ್ ಕೂಡ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ಇನ್ ಆನ್ ಎಕ್ಸಾಮ್ ಇಟ್ ಈಸ್ ರಿಕ್ವೈರ್ಡ್ to get 55% marks to pass. Student get 520 marks and declared as failed by 5%. Find ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೇಮ್ ಮುಂಚೆ ಥರ ಕ್ವಶನ್ನೇ, ಸ್ವಲ್ಪ ಎಕ್ಸ್ಟೆನ್ಷನ್ ಇದೆ ಅಂದರೆ ಬೇರೆ ಥರ ಇದೆ ಅಷ್ಟೇ. ಏನು ಕೇಳ್ತಾ ಇದ್ದಾರೆ? ಸೊ ಇನ್ ಎಕ್ಸಾಮ್ ಇಟ್ ಈಸ್ ರಿಕ್ವೈರ್ಡ್ ಟು ಗೆಟ್ 55% ಮಾರ್ಕ್ಸ್. 55% ತೆಗೆದ್ರೆ ಪಾಸ್ ಅಂತೆ. ಸ್ಟೂಡೆಂಟ್ ಗಾಟ್ 520 ಮಾರ್ಕ್ಸ್ ಆ್ಯಂಡ್ ಡಿಕ್ಲೇರ್ಡ್ ಆಸ್ ಫೇಲ್ಡ್ ಬೈ 5%. ಅಲ್ಲಿ ಮುಂಚೆ ಕ್ವಶನಲ್ಲಿ ನಾವು ಮಾರ್ಕ್ಸ್ ಇತ್ತು, ಇಲ್ಲಿ ಪರ್ಸೆಂಟೇಜ್ ಇದೆ ಅಷ್ಟೇ. ಇವಾಗ ಏನು? ಇನ್ ಎಕ್ಸಾಮ್ ಇಟ್ ಈಸ್ ರಿಕ್ವೈರ್ಡ್ ಟು ಗೆಟ್ 55% ಮಾರ್ಕ್ಸ್. 55% ಮಾರ್ಕ್ಸ್ ತೆಗೆದ್ರೆ ಪಾಸ್ ಅಂತ ಹೇಳ್ತಾರೆ. ಆದರೆ ಸ್ಟೂಡೆಂಟಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ? 520. ಆ 520 ಮಾರ್ಕ್ಸ್ ಎಷ್ಟು? ಫೇಲ್ಡ್ ಬೈ 5% ಅಂದರೆ ಈ 520 ಅನ್ನೋದು 50% ಅಲ್ವಾ? ಆ ಸ್ಟೂಡೆಂಟು ಫೇಲ್ಡ್ ಬೈ 5% ಅಂತೆ. ಅಂದರೆ ಅವನಿಗೆ 55% ಬರಬೇಕಿತ್ತು ಪಾಸ್ ಆಗೋಕ್ಕೆ. ಅವನು 5%ಇಂದ ಫೇಲ್ ಆಗಿದ್ದಾನೆ ಅಂದರೆ 50% ಬಂದಿದೆ ಅಂತ ತಾನೇ ಅರ್ಥ. ಸೊ ಈ 50% ಎಷ್ಟು? 520. ಸೊ ಫೈನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಏನು? ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 100%. ಸೊ 50% 520 ಆದರೆ 100% ಏನು? ಸೊ ಈ ಒಂದು ಈಕ್ವೇಷನ್ ನಮಗೆ ಬಂದುಬಿಟ್ರೆ ನಮ್ಮ ಆನ್ಸರ್ ಬಂದಂಗೆ. ಸೊ ನನಗೆ ಹಿಂಗೆ ಈಕ್ವೇಷನ್ ಏನು ರಿಲೇಷನ್ ಗೊತ್ತಾಗ್ತಿಲ್ಲ, ಬಟ್ ಹಿಂಗೆ ಒಂದು ರಿಲೇಷನ್ ಇದೆ ಅಲ್ವಾ? ಇಂಟು 2. ಸೊ ಇದು ಇಂಟು 2 ಮಾಡಿದ್ರೆ 1040. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 1040. ಅರ್ಥ ಆಗ್ತಿದೆ ಅಲ್ವಾ? ಸೊ ಫೋರ್ತ್ ಕ್ವಶನ್ ಬರ್ಕೊಳ್ಳಿ. ಅಭಿನವ್, ಸ್ವಲ್ಪ ಎಕ್ಸ್ಟೆನ್ಷನ್ ಇರುತ್ತೆ ಕ್ವಶನಲ್ಲಿ. ಅಭಿನವ್ ಗಾಟ್ 38% ಆ್ಯಂಡ್ failed by 14 marks.
14 marks. Ravi got 43%, which is 21 marks more than pass marks. ಸೊ ನಿಮ್ಗೆ ಆಲ್ರೆಡಿ ಆನ್ಸರ್ ಬಂದಿರಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಫೈಂಡ್ ಪಾಸ್ ಪರ್ಸಂಟೇಜ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳ್ತಿದ್ದಾರೆ. ಸೊ ಏನು ಕ್ವಶನ್ ಏನು, ಅಭಿನವ್ ಗಾಟ್ 38% ಆ್ಯಂಡ್ ಫೇಲ್ಡ್ ಬೈ 14 ಮಾರ್ಕ್ಸ್ ಅಂತೆ. ಅಭಿನವ್ 38% ಮಾರ್ಕ್ಸ್ ಬಂದಿದೆ, ಆದರೂ 14 ಮಾರ್ಕ್ಸಿಂದ ಫೇಲ್ ಆಗಿದ್ದಾರಂತೆ. ಅದೇ ರವಿ 43% ಮಾರ್ಕ್ಸ್ ಬಂದಿದೆ, 21 ಮಾರ್ಕ್ಸು ಪಾಸ್ ಮಾರ್ಕ್ಸ್ಗೂ ಜಾಸ್ತಿ ಬಂದಿದೆಯಂತೆ. ಈಗ ನಮಗೆ ಕೇಳ್ತಿರೋದವ್ರೇನು, ಫೈಂಡ್ ಪಾಸ್ ಪರ್ಸೆಂಟೇಜ್ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಫಸ್ಟು ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಭಿನವ್ಗೆ 38% ಅಂತೆ, ರವಿಗೆ 43 ಅಂತೆ. ಸೊ ಇವರಿಬ್ಬರ ಮಧ್ಯದಲ್ಲಿ ಇರುವ ಡಿಫ್ರೆನ್ಸ್ ಎಷ್ಟು, ಪರ್ಸೆಂಟೇಜ್ ಡಿಫ್ರೆನ್ಸ್ ಎಷ್ಟು ಅಂತ ನೋಡಿಕೊಂಡ್ರೆ ಇವರಿಬ್ಬರ ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ, 5%. ಮಾರ್ಕ್ಸ್ ಡಿಫ್ರೆನ್ಸ್ ಎಷ್ಟು, ಅವರಿಬ್ಬರ ಮಧ್ಯದಲ್ಲಿರುವ ಮಾರ್ಕ್ಸ್ ಡಿಫ್ರೆನ್ಸ್ ಎಷ್ಟು, ಇದನ್ನು ಕಂಡಿಡಿದ್ರೆ ನಮಗೆ ಆನ್ಸರ್ ಬಂದಂಗೆ. ಇವಾಗ ನೀವೇ ಹೇಳಿ, ಅಭಿನವ್ 38% 14 ಅಂತ ಕೊಟ್ಟಿದ್ದಾರೆ, ರವಿ 43% 21 ಅಂತ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಮಧ್ಯದಲ್ಲಿರುವ ಮಾರ್ಕ್ಸ್ ಡಿಫ್ರೆನ್ಸು 7 ಅಥವಾ 35. ಸೊ ಅವರಿಬ್ಬರ ಮಧ್ಯ ಬರುವ ಡಿಫ್ರೆನ್ಸ್ ಎಷ್ಟು ಅಂತಂದರೆ ನಾವು 35 ಮಾರ್ಕ್ಸ್ ತಗೊಬೇಕು. ಅದನ್ನು ನಾವು ಡೈರೆಕ್ಟಾಗಿ 35 ಅಂತ ಬರೀಬೋದು. ಆದರೆ ಅದೇ ನನಗೆ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಹೇಗೆ 35 ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಪಾಸಿಂಗ್ ಮಾರ್ಕ್ಸು 100 ಅಂತ ಅಂದ್ಕೊಳ್ಳಿ, ಓಕೆನಾ. ಈಗ ನನಗೆ 14 ಮಾರ್ಕ್ಸ್ ಕಮ್ಮಿ ಬಂದಿದೆ, ಯಾವುದಕ್ಕೆ ಪಾಸ್ ಮಾರ್ಕ್ಸ್ಗೂ 14 ಮಾರ್ಕ್ಸ್ ಕಮ್ಮಿ ಬಂದಿದೆ ಅಂತ ಅಂದ್ಕೊಳ್ಳಿ. ನನಗೆ ಇಲ್ಲಿ 86, 14 ಮಾರ್ಕ್ಸ್ ಕಮ್ಮಿ ಬಂದಿದೆ ಪಾಸ್ ಮಾರ್ಕ್ಸ್ಗೂ ಅಂತ ಅಂದರೆ 86. ನಿಮಗೆ 21 ಮಾರ್ಕ್ಸ್ ಜಾಸ್ತಿ ಬಂದಿದೆ, ಯಾವುದಕ್ಕೆ ಪಾಸ್ ಮಾರ್ಕ್ಸ್ಗೂ 21 ಮಾರ್ಕ್ಸ್ ಜಾಸ್ತಿ ಬಂದಿದೆ ಅಂದರೆ ಎಷ್ಟು, 21. ಸೊ ಈ ಎರಡರಲ್ಲಿ ಮಧ್ಯದಲ್ಲಿರುವ ಡಿಫ್ರೆನ್ಸ್ ಎಷ್ಟು, 35. ಅಂದರೆ ನಾವೇನು ತಗೊತಾ ಇದ್ದೀವಿ, 21 ಮಾರ್ಕ್ಸ್ ಮೋರ್ ದೆನ್ ಪಾಸ್ ಮೈನಸ್ ಆಫ್ 14 ಮಾರ್ಕ್ಸ್ ಲೆಸ್ ದೆನ್ ಪಾಸ್ ಅಂತ. ಅಂದರೆ 21 ಮಾರ್ಕ್ಸ್ ಯಾರ್ದು ಪಾಸ್ ಪರ್ಸೆಂಟೇಜ್ಗೂ ಜಾಸ್ತಿ ತಗೊಂಡಿದ್ದಾರೆ, ಮೈನಸ್ ಆಫ್ -14. ಇಲ್ಲಿ ಯಾಕೆ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಂದರೆ ಅವನು ಪಾಸ್ ಪರ್ಸೆಂಟೇಜ್ಗೂ ಕಮ್ಮಿ 14 ಮಾರ್ಕ್ಸ್ ತಗೊತಿದ್ದಾನೆ, ಇವನು ಪಾಸ್ ಪರ್ಸೆಂಟೇಜ್ಗೂ 21 ಮಾರ್ಕ್ಸ್ ಜಾಸ್ತಿ ತಗೊತಾ ಇದ್ದಾನೆ. ಸೊ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಎಷ್ಟು ಅಂತಂದರೆ 35 ಮಾರ್ಕ್ಸ್, ನಾಟ್ 7 ಮಾರ್ಕ್ಸ್. ಸೊ ಇದು 35 ಮಾರ್ಕ್ಸ್ ಆಗುತ್ತೆ. ಸೊ ಇವಾಗ 5% 35 ಆದರೆ 100% ಎಷ್ಟು, ಇದು ಇಂಟು 7 ಇದೆ, ಇದು ಇಂಟು 7 ಮಾಡಿದ್ರೆ ನಮಗೆ 700 ಬರುತ್ತೆ. ಸೊ ನಮಗೆ ಒಂದು ಆನ್ಸರ್ ಸಿಕ್ತು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 700. ಓಕೆನಾ. ಇವಾಗ ಇನ್ನೊಂದು ಏನು ಕಂಡುಹಿಡಿಬೇಕು, ನಾವು ಪಾಸ್ ಪರ್ಸೆಂಟೇಜ್ ಕಂಡುಹಿಡಿಬೇಕು. ನಾವು ಅಭಿನವ್ ಮಾರ್ಕ್ಸಿಂದನೂ ಪರ್ಸೆಂಟೇಜಿಂದನೂ ಕಂಡುಹಿಡ್ಬೋದು ಅಥವಾ ರವಿಯಿಂದನೂ ಕಂಡುಹಿಡ್ಬೋದು. ಅಭಿನವಿಂದ ಕಂಡುಹಿಡಿದ್ರೆ ಅಭಿನವ್ಗೆ ಎಷ್ಟು ಪರ್ಸೆಂಟೇಜ್ ಬಂದೈತೆ, 38% ಬಂದೈತೆ. 38% ಪ್ಲಸ್ ಎಷ್ಟು ಮಾರ್ಕ್ಸಿಂದ ಫೇಲ್ ಆಗಿದ್ದಾನೆ, 14 ಮಾರ್ಕ್ಸ್. ಸೊ 14 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಅಂತ ತಿಳ್ಕೊಂಡ್ರೆ ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಈಗ 100% 700 ಆದರೆ 1% ಎಷ್ಟು, 1% 7. 1%ಗೆ 7 ಮಾರ್ಕ್ಸ್ ಆದರೆ 14 ಮಾರ್ಕ್ಸ್ ಎಷ್ಟು ಪರ್ಸೆಂಟ್ ಆಗಿರುತ್ತೆ, 2%. ಸೊ ಇದು 38% ಪ್ಲಸ್ 2%. ಸೊ ನಮ್ಮ ಆನ್ಸರು 40%. ಸೊ ಪಾಸ್ ಪರ್ಸೆಂಟೇಜ್ ಎಷ್ಟು, 40%. ಅದೇ ನೀವು ಇದನ್ನು ರವಿ ಮಾರ್ಕ್ಸಿಂದ ಮಾಡ್ತೀನಿ ಅಂದರೆ ಹಂಗೂ ಕೂಡ ಮಾಡ್ಬೋದು. ಸೊ ಇದು ರವಿ ಅಂತ ಅಂದ್ಕೊಂಡ್ರೆ ರವಿಗೆ ಎಷ್ಟು ಮಾರ್ಕ್ಸ್ ಜಾಸ್ತಿ ಬಂದಿದೆ, 21 ಮಾರ್ಕ್ಸ್ ಜಾಸ್ತಿ ಬಂದಿದೆ. ಸೊ ನಮಗೆ 1% ಅಂದರೆ ಎಷ್ಟು, 7 ಮಾರ್ಕ್ಸ್ ಅಂತ ಗೊತ್ತಾಯಿತು. ಸೊ 1%, ಸೊ ರವಿಗೆ ಬಂದಿರೋ ಪರ್ಸೆಂಟೇಜ್ ಎಷ್ಟು, 1% ಅಂದರೆ 7 ಮಾರ್ಕ್ಸ್, ಅದು ನೆನ್ಪಿಟ್ಕೊಂತಿರ್ತೀರ. ಸೊ ರವಿಗೆ ಬಂದಿರೋ ಪರ್ಸೆಂಟೇಜ್ ಎಷ್ಟು, 43%. ಈಗ ಇದು ರವಿ 21 ಮಾರ್ಕ್ಸ್ ಅದು ಜಾಸ್ತಿ ತಗೊಂಡಿದ್ದಾನೆ ಅಂದರೆ ನಾವು ಮೈನಸ್ ಮಾಡಬೇಕು 21 ಮಾರ್ಕ್ಸ್. ಸೊ 1 ಮಾರ್ಕ್ಸ್ 7 ಅಂತ ಅಂದರೆ 21 ಮಾರ್ಕ್ಸ್ ಎಷ್ಟು, 3%. 43% - 3% = 40%.
ಮುಗೀತಲ್ವ. ಸೊ ಇದೆಲ್ಲ ನೀವು ಫಸ್ಟ್ ಟೈಮ್ ನೋಡ್ತಿರೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಿಟ್ಟರೆ ಇದೆಲ್ಲ ನಿಮಗೆ ಇನ್ನೂ ನೀವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅವೆಲ್ಲ ಮಾಡಿದ್ಮೇಲೆ ಇದೆಲ್ಲ ನಿಮ್ಗೆ ಏನೇನೋ ಅನಿಸಿಲ್ಲ. ಜುಜುಬಿ 2 ನಿಮಿಷ ಹಿಂಗೆ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಹೇಳ್ಬಿಡ್ತಾರೆ, ಅಷ್ಟು ಈಸಿ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಮ್ಯಾಥ್ಸು, ಆಬ್ವಿಯಸ್ಲಿ ಟೈಮ್ ತೊಗೊಳ್ಳೇಬೇಕು. ಸ್ವಲ್ಪ ಇಷ್ಟಪಟ್ಟು ಮಾಡಿ, ಮ್ಯಾಥ್ಸು ಆರಾಮಾಗಿ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಕ್ವಶನು, ವಿರಾಟ್ ಕೊಹ್ಲಿ scored 120 runs which included 3 fours and 8 sixes. Find the percentage of runs he scored by running ಬಿಟ್ವೀನ್ ದ ವಿಕೆಟ್ಸ್. ಎಷ್ಟು ಸಿಂಪಲ್ ಅಲ್ವಾ ಸರ್? ನಾನು ಸೊಲ್ಯೂಷನ್ ಅಂತ ಬರೆಯೋಷ್ಟರಲ್ಲೇ ನೀವು ಆನ್ಸರ್ ಹೇಳ್ಬಿಡಿ ನನಗೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಇದು ಲೈವ್ ಅಲ್ವಲ್ಲ, ಸಾರಿ. ಓಕೆ, ಸೊ ವಿರಾಟ್ ಕೊಹ್ಲಿ ಸ್ಕೋರ್ಡ್ 120 ರನ್ಸ್. ವಿರಾಟ್ ಕೊಹ್ಲಿ 120 ರನ್ಸ್ ಹೊಡೆದಿದ್ದಾರೆ. 3 fours and 8 sixes ಹೊಡೆದಿದ್ದಾರೆ. 3 fours ಅಂದರೆ ಎಷ್ಟು? 12 ರನ್ಸು. 8 sixes ಅಂದರೆ ಎಷ್ಟು? 48. ಟೋಟಲ್ ಎಷ್ಟು? 60 ರನ್ಸ್ ಬೌಂಡ್ರೀಸ್ ಅಂತ ಬಂದರೆ ಇನ್ನು ಮಿಕ್ಕಿ ಟೋಟಲ್ ರನ್ಸ್ ಎಷ್ಟು? 120. 60 ರನ್ಸ್ ಪರ್ಸೆಂಟೇಜು ಕೇಳ್ತಿದ್ದಾರಲ್ವ ನಮಗೀಗ. ಫೈನ್ ದ ಪರ್ಸೆಂಟೇಜ್ ಆಫ್ ರನ್ಸ್ ಈಸ್ ಸ್ಕೋರ್ಡ್ ಬೈ ಬಿಟ್ವೀನ್ ದ ರನ್ನಿಂಗ್ ದ ವಿಕೆಟ್ಸ್. ಅದೇ ಬಿಟ್ವೀನ್ ರನ್ನಿಂಗ್ ದ ವಿಕೆಟ್ಸ್ ಅಂತ ಅಂದರೆ ಬೌಂಡ್ರೀಸ್ ಬಿಟ್ಟು ಎಷ್ಟು ರನ್ಸ್ ಅಂತ. ಇಲ್ಲಿ 60 ರನ್ಸ್ ಬೌಂಡ್ರೀಸ್ ಅಂತ ಅಂದರೆ ಇನ್ನು ಮಿಕ್ಕಿದ 60 ರನ್ಸು ವಿಕೆಟ್ಸಲ್ಲಿ ಓಡಿದ್ದಾರೆ ಅಂತ. ಸೊ 60/120 ಅಂತಂದರೆ ಏನು? 1/2. 1/2 ಅಂತಂದರೆ ಏನು? 50%. ಮುಗೀತಲ್ವ? ಎಷ್ಟು ಸಿಂಪಲ್ಲು. ಸೊ ಇದೇ ಕ್ವಶನ್ಗೆ ಇಲ್ಲಿ ಸಪೋಸ್ 110 ಇತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ನಮಗೆ 110 ಇದ್ದರೆ ಅವಾಗ ಏನಾಗುತ್ತೆ? ನಮಗೆ ಇದು ಬಂದು ನಮಗೆ ಅವಾಗ ಇದು ಬಂದು ನಮಗೆ ವಿತೌಟ್ ಬೌಂಡ್ರೀಸ್ ಅಂತ ಅಂದರೆ ನಮಗೆ 50 ಬರುತ್ತೆ. 50/110 ಆಗುತ್ತೆ. 5/11 ಅಂತ ಅಂದರೆ ನಮಗೆ ಗೊತ್ತು 45.45% ಅಂತ. ಸೊ ಇದೆಲ್ಲ ಎಲ್ಲಿ ಕಲ್ತಿದ್ದೀವಿ ಅಂತಂದರೆ ಫ್ರ್ಯಾಕ್ಷನ್ಸಲ್ಲಿ ಕಲ್ತ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಇಫ್ ನ್ಯೂಮರೇಟರ್ is increased by 20% and denominator decreased by 10%, the resultant fraction is ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಅದಕ್ಕೋಸ್ಕರ ಸೌಂಡು. ಸೊ ಫ್ರ್ಯಾಕ್ಷನ್ ಈಸ್ 16/21. ಫೈಂಡ್ ಒರಿಜಿನಲ್ ಫ್ರ್ಯಾಕ್ಷನ್. ಸೊ ಏನು ಕೇಳ್ತಾ ಇದ್ದಾರೆ? ಇಫ್ ದ ನ್ಯೂಮರೇಟರ್ ಇಸ್ ಇನ್ಕ್ರೀಸ್ಡ್ ಬೈ 20% ಆ್ಯಂಡ್ ಡಿನಾಮಿನೇಟರ್ ಡಿಕ್ರೀಸ್ಡ್ ಬೈ 10%. ಅದೆಲ್ಲ ನ್ಯೂಮರೇಟರ್ 20% ಇನ್ಕ್ರೀಸ್ ಆದಮೇಲೆ ಡಿನಾಮಿನೇಟರ್ 10% ಡಿಕ್ರೀಸ್ ಆದಮೇಲೆ ಆನ್ಸರ್ ಬಂದಿರೋದು 16/21 ಅಂತೆ. ಫೈಂಡ್ ಒರಿಜಿನಲ್ ಫ್ರ್ಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ನ್ಯೂಮರೇಟರ್ನ ನಾವು 120% ಆಫ್ ಆ್ಯಕ್ಚುಲಿ XY ನಾವು ತಗೊಳ್ಳಲ್ಲ, ಬಟ್ ಇದರಲ್ಲಿ ತಗೋಬೇಕಾಗ್ತಿದೆ. ಸೊ 120% ಆಫ್ ಅಂದರೆ ಏನೋ ತೊಗೊಬೇಕಲ್ವ, ಏನೋ ಒಂದು ನಂಬರ್ ಯಾರ್ದೊಬ್ರು ಏನೋ ಅಂತ ತೊಗೊಬೇಕಲ್ವ. ಸೊ 120% ಆಫ್ X ಅಂತ ತೊಗೊಂಡ್ರೆ ಡಿನಾಮಿನೇಟರ್ ಡಿಕ್ರೀಸ್ ಬೈ 10% ಅಂದರೆ 90% ಆಫ್ Y ಅಂತ ತೊಗೊಂಡ್ರೆ ಸೊ ಇದ್ರದ್ದು ಆನ್ಸರು 16/21 ಅಂತೆ. ಸೊ ಇಲ್ಲಿ ಏನು ಮಾಡೋಣ? ಈ ಆಫ್ ಕ್ಯಾನ್ಸಲ್ ಮಾಡೋಣ. ಪರ್ಸೆಂಟೇಜು 0 ತೆಗೆಯೋಣ. ಎಷ್ಟು ಬರುತ್ತೆ? 12x. ಸರಿ, ಇದು ಮತ್ತೆ ಡಿವೈಡ್ ಆಗುತ್ತಲ್ವ. 3 3s 3 4s. ಇದು ನನ್ನ 4x ಆ್ಯಂಡ್ ಡಿವೈಡ್ ಬೈ 3y = 16/21 ಅಂತ ಹಾಕೋಣ. ಸೊ ಇದು ಮತ್ತೆ ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ XYನ ತೆಗೆದ್ರೆ ನಮಗೆ ಇದು ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ಗೆ ಬರುತ್ತೆ. ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ x/y ಅಂತ ತೊಗೊಂಡ್ರೆ ನಾವು ಇದನ್ನು 16 × 3 ಡಿವೈಡ್ ಬೈ 4 × 20 ಅಥವಾ 21 × 4 ಅಂತ ತೊಗೊಬೇಕಾಗುತ್ತೆ. ಸೊ ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 3 1s 3 7s, ಇದು 4 1s 4 4s, ಇದೇನಾಗುತ್ತೆ ನಮಗೆ 4/7 ಬರುತ್ತೆ. ಅಂದರೆ ಒರಿಜಿನಲ್ ಫ್ರ್ಯಾಕ್ಷನು ನಮಗೆ 4/7 ಇರುತ್ತೆ. ಸೊ ಬೇಕಾದ್ರೆ ನೀವು ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಇದೇ ಆನ್ಸರ್ ಬರುತ್ತೆ. ಅಂದರೆ ಈಗ 4 ಅನ್ನೋದು 20% ಇನ್ಕ್ರೀಸ್ ಆಗಿದೆ ಅಂತೆ.
20% ಇನ್ಕ್ರೀಸ್ ಅಂತ ಅಂದರೆ ಫಸ್ಟ್ ಅದ್ರಲ್ಲಿ 10% ಎಷ್ಟು 0.4, 20% ಅಂದರೆ 0.8, ಅಂದರೆ ಇದು 20% ಇನ್ಕ್ರೀಸ್ ಆದಮೇಲೆ ಎಷ್ಟಾಗುತ್ತೆ 4.8 ಆಗುತ್ತೆ. ಈ 7 ಅನ್ನೋದು 10% ಡಿಕ್ರೀಸ್ ಅಂತೆ. 10% ಎಷ್ಟು 7ಅಲ್ಲಿ 0.7 ಅಂತಂದರೆ ಎಷ್ಟಾಗಿರುತ್ತೆ ಅದು 6.3. ಇದನ್ನು ನಾವು ಇಂಟು 10 ಅಂತ ಮಾಡಿಕೊಂಡ್ರೆ ಡೆಸಿಮಲ್ ಪಾಯಿಂಟ್ ತೆಗೆದ್ರೆ ನಾವು ಇದು 48/63 ಬರುತ್ತೆ. ಇದನ್ನು ಮತ್ತೆ ನಾವು 3ಇಂದ ಡಿವೈಡ್ ಮಾಡಿಕೊಂಡ್ರೆ 3 16s 321s ಸೇಮ್ ಮತ್ತೆ ಅದೇ ಬಂತಲ್ವಾ, ಸಿಂಪಲ್. ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಎಲ್ಲ ತಲೆ ಕೆಡ್ಸ್ಕೊಂಬೇಡಿ. ನಾವಿನ್ನೂ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀವಿ, ಮ್ಯಾಥ್ಸಲ್ಲಿ ಪರ್ಸೆಂಟೇಜಸಲ್ಲೇ ಇದ್ದೀವಿ, ಇನ್ನೂ ಫಸ್ಟ್ ಚಾಪ್ಟ್ರಲ್ಲೇ ಇದ್ದೀವಿ. ನಿಮಗಿನ್ನೂ ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ರೇಷೋ ಆ್ಯಂಡ್ ಪ್ರೊಪೋರ್ಷನು ಅಲ್ಲಿಗೆಲ್ಲ ಹೋಗೋಷ್ಟಕ್ಕೆ ಇವೆಲ್ಲ ನಿಮ್ಗೆ ಏನೇನೋ ಅನ್ಸಲ್ಲ. ಅದೆಲ್ಲ ಕಲ್ತ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಒಂದ್ಸಲ ನೋಡಿದ್ರೆ ಇವೆಲ್ಲ ನಿಮ್ಗೆ ಏನೇನೋ ಅನ್ಸಲ್ಲ, ಒಂದು 5-10 ಸೆಕೆಂಡ್ಗೆ ಮಾಡಿಬಿಡ್ತೀರ. ಓಕೆನಾ? ಜಸ್ಟ್ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ಬರುತ್ತೆ, ತಲೆ ಕೆಡ್ಸ್ಕೊಂಬೇಡಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಅಂದರೆ ಅದು ತುಂಬ ಕಷ್ಟ ಇರುತ್ತೇನೋ ಆ ಥರ ಅಲ್ಲ. ಅದು ನಾರ್ಮಲಾಗಿ ತುಂಬ ಟೈಮ್ ಟೇಕಿಂಗ್ ತೊಗೊಳುತ್ತೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಕಷ್ಟ ಅಂತ ಅಲ್ಲ, ಜಾಸ್ತಿ ಟೈಮ್ ತೊಗೊಳೋದು ಮತ್ತು ಎಕ್ಸಾಮ್ಸಲ್ಲಿ ಜಾಸ್ತಿ ಕೇಳೋ ಕ್ವಶನ್ಸ್ಗೆ ನಾನು ಸ್ಟಾರ್ ಮಾರ್ಕ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಸ್ಟಾರ್ ಮಾರ್ಕ್ ಹಾಕೋದೆಲ್ಲ ನಮಗೆ ಕಷ್ಟ ಅಂತಲ್ಲ, ತುಂಬ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತಲೂ ಅಲ್ಲ. ಸೊ ಅದನ್ನು ಈಸಿ ಅಂತಲೇ ಅಂದ್ಕೊಳ್ಳಿ. ಆದರೆ ಜಾಸ್ತಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮ್ ಹಿಡಿಯೋದನ್ನ ನಾವು ಹೇಗೆ ಬೇಗ ಮಾಡೋದು ನಾವು ತಿಳ್ಕೊಳ್ಳಿ. ಕ್ವಶನು ಎ ಮ್ಯಾನ್ ಸ್ಪೆಂಡ್ಸ್ ಹಂಗೆ ನಾನು ಇವಾಗ ಕ್ವಶನ್ ಹೇಳ್ಬೇಕು, ನಿಮ್ಮ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರಬೇಕು ಹೆಂಗೆ ಅಂತ ಆನ್ಸರ್ಗೆ. ಎ ಮ್ಯಾನ್ ಸ್ಪೆಂಡ್ 75% ಆಫ್ ಹಿಸ್ ಇನ್ಕಮ್. His income increased by 20% and he increased his expenditure by 10%. Find the percentage change in his savings. ಓಕೆ, ಈಗ ನಾವು ಫಸ್ಟ್ ಒಂದ್ಸಲ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಎ ಮ್ಯಾನ್ ಸ್ಪೆಂಡ್ 75% ಆಫ್ ಹಿಸ್ ಇನ್ಕಮ್. ಒಂದು ವ್ಯಕ್ತಿ, ಇವಾಗ ಇದಕ್ಕಿಂತ ಮುಂಚೆ ನಾವೆಲ್ಲ ತಿಳ್ಕೊಬೇಕಾಗಿರೋದೇನು ಅಂತಂದರೆ ತಿಳ್ಕೊಂಡಿಲ್ಲ ಅಂದರೆ ತಿಳ್ಕೊಳ್ಳಿ. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ಸ್ ಟು ಸೇವಿಂಗ್ಸ್. ಇದೆಲ್ಲರಿಗೂ ಗೊತ್ತು ಅಂತ ಅನ್ಕೊತೀವಿ. ನಮಗೆ ಬರೋ ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ಸ್ ಹೋದರೆ ಇನ್ನು ನಮಗೆ ಮಿಕ್ಕಿರುತ್ತೆ, ಅದನ್ನು ಸೇವಿಂಗ್ಸ್ ಅಂತ ಕರಿತೀವಿ. ಸೊ ಈಗ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಇವಾಗ ಎ ಮ್ಯಾನ್ ಸ್ಪೆಂಡ್ 75% ಆಫ್ ಹಿಸ್ ಇನ್ಕಮ್ ಅಂತ ಅಂದರೆ ಅವನಿಗೆ 100 ರೂಪೀಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ, 100 ರೂಪೀಸ್ ಇನ್ಕಮ್ ಇದ್ದರೆ ಅದರಲ್ಲಿ ಅವನಿಗೆ 75% ಸ್ಪೆಂಡ್ಸ್ ಮಾಡ್ತಿದ್ದಾನೆ. ಸ್ಪೆಂಡ್ಸ್ ಅಂತ ಅಂದ್ರೇ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಸೊ 75 ಸ್ಪೆಂಡ್ ಮಾಡ್ತಿದ್ರೆ ಅವ್ನಿಗೆ ಉಳಿಯೋದೆಷ್ಟು 25. ಈಗ ಏನಾಗ್ತಿದೆ ಅಂತಂದರೆ ಈ ಇನ್ಕಮ್ ಇನ್ಕ್ರೀಸ್ಡ್ ಬೈ 20%. ಅದು ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ಮಂತು, ನೆಕ್ಸ್ಟ್ ದಿನಾನೋ, ನೆಕ್ಸ್ಟ್ ವರ್ಷನೋ ಯಾವಾಗಲೂ ಅವ್ನ ಇನ್ಕಮು 20% ಇನ್ಕ್ರೀಸ್ ಆಗ್ತಿದೆ. ಅಂದರೆ ಇದು ನಾವು ಒರಿಜಿನಲ್ ಅಂತ ತಗೊಂಡ್ರೆ ನೀವು ಹೊಸದು ಎಷ್ಟು ಚೇಂಜ್ ಆಗ್ತಿದೆ ಅಂತಂದರೆ 120 ಆಗ್ತಿದೆ, 20% ಇನ್ಕ್ರೀಸ್ ಆಗ್ತಿದೆ. ಸೊ ಅವ್ನ ಇನ್ಕಮ್ 20% ಇನ್ಕ್ರೀಸ್ ಆಗಿದ್ದಕ್ಕೆ ಅವನೇನು ಮಾಡ್ದ, ಅವ್ನ ಖರ್ಚು ಎಕ್ಸ್ಪೆಂಡಿಚರ್, ಅವ್ನ ಖರ್ಚನ್ನ ಇನ್ನೊಂದು 10% ಜಾಸ್ತಿ ಮಾಡ್ಕೊಂಡ. 10% ಅಂದರೆ ಈ 75ನ ಇಲ್ಲಿ 85 ಅಂತ ಹಾಕೊಬೇಡಿ, 10% ನಾವು ಪರ್ಸೆಂಟೇಜ್ ಹಾಕೊಬೇಕು. ಅಂದರೆ 75 10%, 75 ಆಫ್ 10% ಆಫ್ 75 ಎಷ್ಟು 7.5%. ಸೊ 75 ಇರೋದು ನಮಗೆ 10% ಆ್ಯಡ್ ಆಗಿ ಇದು ನಮಗೆ 82.5 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ಪೆಂಡಿಚರು 75ಇಂದ 82.5 ಆಗುತ್ತೆ. ಸೊ 120 82.5 ಮೈನಸ್ ಆದರೆ ಎಷ್ಟು ಬರುತ್ತೆ ನಮಗೆ 37.5 ಉಳಿಯುತ್ತೆ. ಸೊ ಅವ್ರೇನು ಕ್ವಶನ್ ಕೇಳ್ತಿದ್ದಾರೆ ಈಗ, ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಇಸ್ ಅರ್ನಿಂಗ್ಸ್ ಅಂತ ಅಂದರೆ ಇಲ್ಲಿ ನಮಗೆ 12.5% ಅಂತ ಅಂದರೆ ನಮಗೆ 12.5% ಆನ್ಸರ್ ಆಗಿರಲ್ಲ, ಇದು ಪರ್ಸೆಂಟೇಜ್ ಅಲ್ಲ ನಾವು ತಗೊಂತೀವಿ. ನಾವು ಬರೀ ಇದಕ್ಕೂ ಡಿಫ್ರೆನ್ಸ್ ತಗೊಳ್ಳೋದಲ್ಲ, ನಾವು ಏನು ಮಾಡಬೇಕು, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ನೋಡಿಕೊಂಡು ಡಿಫ್ರೆನ್ಸ್ ಬೈ ಒರಿಜಿನಲ್ ವ್ಯಾಲ್ಯೂನ ತಗೊಬೇಕಾಗುತ್ತೆ. ಒರಿಜಿನಲ್ ವ್ಯಾಲ್ಯೂ ಇಂಟು 100. ಸೊ ಡಿಫ್ರೆನ್ಸ್ ಎಷ್ಟು 12.5%. ಸೊ 12.5 ಡಿವೈಡ್ ಬೈ ಒರಿಜಿನಲ್ ವ್ಯಾಲ್ಯೂ ಎಷ್ಟು 25.
ಇಂಟು 100. ಈಸ್ ದಿಸ್ ನಾಟ್ 1/2? 12.5 25 ಅರ್ಧ ಅಲ್ವಾ? ಸೊ ಇದೆಷ್ಟಾಗುತ್ತೆ? 50%. ಸೊ ನಮ್ಮ ಆನ್ಸರ್ ಎಷ್ಟು? ಫೈನ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಈಸ್ ಸೇವಿಂಗ್ಸ್ ಅಂತಂದರೆ ಆನ್ಸರು 50%. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್, ಏನಿಲ್ಲ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಮ್ಯಾನ್ ಸ್ಪೆಂಡ್ 75% ಆಫ್ ಹಿಸ್ ಇನ್ಕಮ್. ಒಂದು ವ್ಯಕ್ತಿ ಅವ್ನಿಗೆ ಬರೋ ಇನ್ಕಮಲ್ಲಿ 75% ಖರ್ಚು ಮಾಡ್ತಾನೆ. ಅವನಿಗೆ ಬರೋದು 100 ಅಂತ ತೊಗೊಂಡ್ರೆ, 100 ರೂಪಾಯಿ ಅವನಿಗೆ ಬರುತ್ತೆ ಅಂತ ಅಂದ್ಕೊಂಡ್ರೆ, 75 ರೂಪಾಯಿ ಖರ್ಚು ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಉಳಿದಿದ್ದೆಷ್ಟು? 25 ರೂಪಾಯಿ ಅಲ್ವಾ? ಇವಾಗ ಇಸ್ ಇನ್ಕಮ್ ಇನ್ಕ್ರೀಸ್ ಬೈ 20%. ಅವ್ನ ಇನ್ಕಮ್ ಅನ್ನೋದು 20% ಇನ್ಕ್ರೀಸ್ ಆಯ್ತಂತೆ. ಸೊ ಅವ್ನು ಇನ್ಕ್ರೀಸ್ ಆಗಿದ್ದಕ್ಕೆ ಏನು ಮಾಡ್ದ? ಅವ್ನ ಎಕ್ಸ್ಪೆಂಡಿಚರ್, ಅವ್ನ ಖರ್ಚನ್ನ 10% ಇನ್ಕ್ರೀಸ್ ಮಾಡ್ಕೊಂಡ. 100ಅಲ್ಲಿ 20% ಇನ್ಕ್ರೀಸ್ ಅಂತ ಅಂದರೆ ಎಷ್ಟು? 120. ಅವ್ನ ಎಕ್ಸ್ಪೆಂಡಿಚರಲ್ಲಿ ಮತ್ತೆ 10% ಇನ್ಕ್ರೀಸ್ ಅಂತ ಅಂದರೆ ಬೇಸು 75, ಮುಂಚೆ ಇದ್ದಿದ್ದೆಷ್ಟು? 75. ಅದರಿಂದ 10% ಅಂದರೆ ನಮಗೆ 7.5% ಆಗುತ್ತೆ. ಆ 7.5%ನ ಆ್ಯಡ್ ಮಾಡಿದ್ರೆ ನಮಗೆ 82.5 ಬರುತ್ತೆ. ಸೊ ಇದಕ್ಕೂ ಮೈನಸ್ ತೆಗೆದ್ರೆ, ಅಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸಿಂದ ಆಗಿರೋದ್ರಿಂದ 120 ಮೈನಸ್ 82.5 ಅಂತ ಅಂದರೆ 37.5 ಆಗುತ್ತೆ. ಸೊ ಈಗ ಅವನೇನು ಕೇಳ್ತಿದ್ದಾರೆ? ಈ ಪರ್ಸೆಂಟೇಜ್, ಇದರಲ್ಲಿ ಪರ್ಸೆಂಟೇಜ್ ಚೇಂಜ್ ಎಷ್ಟು ಅಂತ ಕೇಳ್ತಿರೋದು. ಸೊ 25 ರೂಪಾಯಿ 37.5 ರೂಪಾಯಿ ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜು ಅಂತ ಅಂದರೆ ಡಿಫ್ರೆನ್ಸ್ ಬೈ ಒರಿಜಿನಲ್ ವ್ಯಾಲ್ಯೂ ಇಂಟು 100. ಡಿಫ್ರೆನ್ಸ್ ಎಷ್ಟು? 12.5. ಒರಿಜಿನಲ್ ವ್ಯಾಲ್ಯೂ ಎಷ್ಟು? 25 ಇಂಟು 100 ಅಂತ ಅಂದರೆ ಇದು 1/2 ಬರುತ್ತೆ. 1/2 ಅಂತಂದರೆ 50%. ಸಿಂಪಲ್ ಅಲ್ವಾ? ಈಸಿ ಅಲ್ವಾ? ಸರಿ ಗುರು, ಇದೇ ಕ್ವಶನ್ಗೆ ಇನ್ನೊಂದು ಮಾಡೋಣ. ಸೇಮ್ ಕ್ವಶನು, ಬಟ್ ವ್ಯಾಲ್ಯೂಸ್ ಮತ್ತೆ ಚೇಂಜ್ ಮಾಡ್ತೀನಿ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ನಾವೇನು ಮಾಡೋಣ? ಎ ಮ್ಯಾನ್ ಸ್ಪೆಂಡ್ 75% ಇತ್ತಲ್ಲ, ಈ 75%ನ ನಾವು 60% ಅಂತ ಅಂದ್ಕೊಂಡು, ನಾನು ರ್ಯಾಂಡಮಾಗಿ ಬರೀತಾ ಇದ್ದೀನಿ, ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. 60% ಅಂತ ತೊಗೊಂಡು, ಸೊ ಅದು 60% ಆಗಿದ್ದಕ್ಕೆ ಇಸ್ ಇನ್ಕಮ್ ಕೂಡ 40% ಅಂತ ತೊಗೊಂಡು. ಸೊ ಇಸ್ ಇನ್ಕಮ್ 40% ಅಂತ ತೊಗೊಂಡು, ಇಸ್ ಎಕ್ಸ್ಪೆಂಡಿಚರ್ 50 ಅಂತ ತೊಗೊಂಬೋಣ. ಒಂದೇ ಸಲ 50% ಇನ್ಕ್ರೀಸ್ ಮಾಡೋಣ. ಇವಾಗ ಏನು ಮಾಡೋಣ? ಫಸ್ಟ್ ಎಷ್ಟಿತ್ತು? ಎ ಮ್ಯಾನ್ 60%. ಇವಾಗ ನಾವು 60% ಅವನ ಇನ್ಕಮು ಜಾಸ್ತಿ ಆಗಿದೆಯಂತೆ. 60% ಈ ಸ್ಪೆಂಡ್ಸ್ ಆನ್ ಎಕ್ಸ್ಪೆಂಡಿಚರ್, ಅವ್ನು ಖರ್ಚು ಮಾಡ್ತಾನೆ 60%. ಸೊ ಇನ್ಕಮು ಎಕ್ಸ್ಪೆಂಡಿಚರು ಈಸ್ ಈಕ್ವಲ್ಸ್ ಟು ಸೇವಿಂಗ್ಸ್ ಅಂತ ಬರ್ಕೊತೀವಿ. ಇದೆಲ್ಲ ಬರ್ಕೊಂಡ್ಲೇಬೇಕು ಅಂತಲ್ಲ, ಜಸ್ಟ್ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಬರೀತಾ ಇರೋದು ಅಷ್ಟೇ. ಸೊ ಅವ್ರದ್ದು ಇನ್ಕಮ್ ಎಷ್ಟು? 100 ಅಂತ ತೊಗೊಂಡ್ರೆ, ಅಂದರೆ ಒರಿಜಿನಲ್ ವ್ಯಾಲ್ಯೂ 100 ಅಂತ ತೊಗೊಂಡು, ಅಂದರೆ ಬೇಸ್ ವ್ಯಾಲ್ಯೂ. ನಮಗೆ ಒಂದು ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ಒಂದು 100 ರೂಪಾಯಿ ಅಂತ ಅಂದ್ಕೊಂಡು, ಸೊ ಅವನು ಎಷ್ಟು ರೂಪಾಯಿ ಖರ್ಚು ಮಾಡ್ತಾನೆ? 60 ರೂಪಾಯಿ, 60% ಖರ್ಚು ಮಾಡ್ತಾನೆ. ಸೊ ನಮ್ಗೆ ಉಳಿಯೋದು ಎಷ್ಟು? 40 ರೂಪಾಯಿ. ಇವಾಗ ಏನಾಯಿತು? ಈಸ್ ಇನ್ಕಮ್ ಇನ್ಕ್ರೀಸ್ ಬೈ 40% ಅಂತೆ. ಇದು ಒರಿಜಿನಲ್ ಅಂತ ಅಂದ್ಕೊಂಡ್ರೆ, ಇದು ಒರಿಜಿನಲ್ ಅಂದರೆ ನ್ಯೂ ಎಷ್ಟಾಗುತ್ತೆ ನಮಗೆ? 40% ಅಂದರೆ 140 ಆಗುತ್ತೆ. ಸೊ ಈಸ್ ಇನ್ಕಮ್ ಈಸ್ ಎಕ್ಸ್ಪೆಂಡಿಚರ್, ಈ ಇನ್ಕ್ರೀಸ್ಡ್ ಈಸ್ ಎಕ್ಸ್ಪೆಂಡಿಚರ್ ಬೈ 50%. ಸೊ 50 ಅಂತಂದರೆ ಇಲ್ಲಿ 110 ಹಾಕೊಳ್ಳೋಂಗಿಲ್ಲ. 50 ಅಂತಂದರೆ 60ಲಿ 50% ಎಷ್ಟು? 60ಲಿ 50% ಆಫ್ 60 ಎಷ್ಟು? 30. ಸೊ 60 + 30 90. ಇದು ಇನಿಷಿಯಲ್ ವ್ಯಾಲ್ಯೂ, ಇದು ಪ್ಲಸ್ಸು ಪರ್ಸೆಂಟೇಜು, ಇದು ನ್ಯೂ ವ್ಯಾಲ್ಯೂ. ಸೊ ಇದು ನಮಗೆ 90 ಬರುತ್ತೆ. ಸೊ ಡಿಫ್ರೆನ್ಸ್ ಎಷ್ಟು? ನಮಗೆ 50 ಬರುತ್ತೆ. ಇವಾಗ ಇಸ್ ಪರ್ಸೆಂಟೇಜ್ ಚೇಂಜ್ ಇನ್ ಈಸ್ ಸೇವಿಂಗ್ಸ್ ಎಷ್ಟು? ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಎಷ್ಟಿಂದ ಡಿಫ್ರೆನ್ಸ್ ಆಗಿದೆ ಅಂದರೆ, ಎಷ್ಟಿಂದ ಒರಿಜಿನಲ್ ವ್ಯಾಲ್ಯೂ ಎಷ್ಟು? 40 ಇಂಟು 100. ಸೊ 1/4 ಅಂತ ಅಂದರೆ ಎಷ್ಟು? 25% ಬಂತು. ಸಿಂಪಲ್ ಅಲ್ವಾ? ಈಸಿ ಆಗಿದೆ ಅಲ್ವಾ? ಎಷ್ಟು ಸಿಂಪಲ್ ಅಲ್ವಾ? ಇದೇ ಬೇಕಾದ್ರೆ ಇದಕ್ಕೆ ಏನು ಚೇಂಜ್ ಮಾಡಿಬಿಡಿ, ಇದನ್ನು 60% ಅಂತ ಅಂದ್ಕೊಳ್ಳಿ. ಎಕ್ಸ್ಪೆಂಡಿಚರ್ 60% ಅಂದರೆ 60% ಆಫ್ 60 ಏನಾಗುತ್ತೆ? 6 ಸ್ಕ್ವೇರ್. ಇದನ್ನ ಮುಂಚೆನೇ ಹೇಳಿದ್ದೀನಿ. 40% ಆಫ್ 40 ಅಂತ ಅಂದರೆ 4 ಸ್ಕ್ವೇರ್. ಅದೇ ಥರ 60% ಆಫ್ 60 ಅಂದರೆ 6 ಸ್ಕ್ವೇರ್ ಅಂದರೆ 36 ಅಂದರೆ ಇದು 96 ಆಗುತ್ತೆ. ಇದು 96 ಆದರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ? ಇದು 44 ಆಗುತ್ತೆ. ಸೊ ಇದು 44 ಆಗುತ್ತೆ ಅಂದರೆ 4/40 ಇಂಟು 100. ಇದು 1/10 ಆಗುತ್ತೆ. 1/10 ಅಂತ ಅಂದರೆ 10%. ಸಿಂಪಲ್ ಅಲ್ವಾ? ಮುಗೀತಲ್ವಾ? ಸೊ ಈ ಥರ ಸಂಸ ಮಾಡ್ತಾ ಬರುತ್ತೆ. ತಲೆ ಕೆಡ್ಸ್ಕೊಂಬಿಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಕನ್ಫ್ಯೂಸ್ ಆಗಿರ್ಬೋದು, ಮಾಡೋಕ್ಕಾಗಿಲ್ಲದೆ ಇರ್ಬೋದು.
ಒಂದೆರಡು ಸಮ್ಸ್ ನೋಡಿ, ಬುಕ್ಕಲ್ಲಿ ಬರ್ಕೊಳ್ಳಿ ಕ್ವಶನ್ನು, ಎಲ್ಲರೂ ಬೇರೆ ಕಡೆ ಕ್ವಶನ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ನಿಮಗೆ ಬರುತ್ತೆ. ಫಸ್ಟು ಈ ಪರ್ಸೆಂಟೇಜಸ್ನೆಲ್ಲ ಮುಗಿಸಿ, ಒಂದು ಕಡೆಯಿಂದ ಪರ್ಸೆಂಟೇಜಸ್ ವೀಡಿಯೋಸ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೀಡಿಯೋ ನೋಡಿದ ತಕ್ಷಣ ಅಲ್ಲೋಗಿ ಪರ್ಸೆಂಟೇಜಸಲ್ಲಿ ನೋಡಿದ್ರೆ ಒಂದು ಕ್ವಶನ್ ಗೊತ್ತಿರುತ್ತೆ, ಎರಡನೇ ಕ್ವಶನ್ಗೆ ಫುಲ್ ಕನ್ಫ್ಯೂಸ್ ಆಗೋಗ್ತೀರಾ. ಗುರು ನೀನು ಹೇಳ್ಕೊಂಡ್ಕೊಟ್ಟಿದ್ದು ಏನು ಬರ್ತಾನೆ ಇಲ್ಲ, ಸುಮ್ಮನೆ ನೀನು ವೀಡಿಯೋಸ್ ನೋಡೋದು ಏನು ಪ್ರಯೋಜನ ಅಂತ ಕೇಳಬೇಡಿ. ಫಸ್ಟು ಪರ್ಸೆಂಟೇಜಸ್ದು ವೀಡಿಯೋಸ್ ಒಂದು 8-10 ಇದ್ದಾವೆ, 10 ಅಷ್ಟು ನೋಡಿ. ಅದಾದಮೇಲೆ ನಿಮಗೆ ಪರ್ಸೆಂಟೇಜ್ ಕ್ವಶನ್ಸ್ ಯಾವುದೇ ಕೊಟ್ಟರು ಮಾಡೋಕ್ಕೆ 100% ಆಗುತ್ತೆ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ